ಮೊದಲ ವರ್ಷದ ಮದ್ರಾಸದ ಮಕ್ಕಳಿಗೆ ಸ್ವಾಗತಿಸಿದ ಮದ್ರಾಸ ಆಡಳಿತ ಮಂಡಳಿಯ ಸದಸ್ಯರು. ಸಮಸ್ತ ಕೇರಳ ಚೆಎಂ ಸೆಂಟ್ರಲ್ ಕೌನ್ಸಿಲ್ ವತಿಯಿಂದ ವಿರಾಜಪೇಟೆ ಕಲ್ಲುಬಾಣೆಯ ದಾರುಲ್ ಇಸ್ಲಾಂ ಹೈದರ್ ಸೆಕೆಂಡರಿ ಮದ್ರಾಸದಲ್ಲಿ ಮದ್ರಾಸ ಅಧ್ಯಯನ ವರ್ಷಾರಂಭ 2026 ಕಾರ್ಯಕ್ರಮ ನಡೆಯಿತು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಮದ್ರಾಸದ ಆಡಳಿತ ಮಂಡಳಿ ಅಧ್ಯಕ್ಷರಾದ ಪಿಕೆ ಅಫ್ಸರ್ ವಹಿಸಿದ್ದರು. ಮುಖ್ಯ ಅತಿಥಿಯಾಗಿ ಆಗಮಿಸಿದ ತಮ್ಲಿಕ್ ದಾರಿಮಿ ಮಾತನಾಡಿ, ಮಕ್ಕಳಿಗೆ ಚಿಕ್ಕ ವಯಸ್ಸಿನಲ್ಲಿ ಇಸ್ಲಾಂ ಧರ್ಮದ ಬಗ್ಗೆ ಮಾಹಿತಿ ನೀಡುವುದು ಹಾಗೂ ಹಿರಿಯರಿಗೆ ಗೌರವ ನೀಡುವ ಪರಿ ಮತ್ತು ಸಂಸ್ಕೃತಿ ಹಾಗೂ ಆಚಾರ ವಿಚಾರಗಳನ್ನು ಮನದಟ್ಟು ಮಾಡುವ ಉದ್ದೇಶದಿಂದ ಈ ಕಾರ್ಯಕ್ರಮ ನಡೆಸಲಾಗುತ್ತಿದೆ ಎಂದು ತಿಳಿಸಿದರು. ಇಸ್ಲಾಂ ಮದ್ರಸದಲ್ಲಿ ಇದಕ್ಕೊಂದು ಚರಿತ್ರೆ ಇದೆ, ಪಾರಂಪರ್ಯವಿದೆ. ಆ ಪಾರಂಪರ್ಯತೆಯು ಭವ್ಯವಾಗಿ 50-60 ವರ್ಷಗಳ ಕಾಲದಕ್ಕೂ ಹಿಂದೆಯೂ ಕೂಡ ಇದಕ್ಕಾಗಿ ಕಾರ್ಯನಿರ್ವಹಿಸಿದ ಹಲವಾರು ಜನತೆ ಇದ್ದಾರೆ, ಮಹೋನ್ನತ ನಾಯಕರಿದ್ದಾರೆ. ಅವರನ್ನು ಸ್ಮರಿಸುತ್ತಾ ಇಂದು ಸಮಸ್ತ ಮದ್ರಸೆಗಳಿಗೆ ನೀಡಿದಂತಹ ಕೊಡುಗೆ 1ನೇ ತರಗತಿಯಿಂದ 8ನೇ ತರಗತಿಯವರೆಗಿರುವ ಡಿಜಿಟಲ್ ಸಂವಿಧಾನಗಳು, ಪ್ರತ್ಯೇಕವಾಗಿ ಸಮಸ್ತದ ಈ ವರ್ಷದ ಪಠ್ಯಪುಸ್ತಕಗಳಲ್ಲಿ 4ನೇ ತರಗತಿಯಿಂದ 8ನೇ ತರಗತಿಯವರೆಗೂ ಈ ಮಕ್ಕಳಿಗೆ ಪ್ರತ್ಯೇಕವಾಗಿ ಕನ್ನಡ ಪುಸ್ತಕವನ್ನು ಕೂಡ ಈ ವರ್ಷ ಮುದ್ರಿಸಲಾಗಿದೆ. ಕನ್ನಡ ಪುಸ್ತಕಗಳಲ್ಲಿ ಸ್ಮರಿಸಬೇಕಾದಂಥ ಸ್ವಾತಂತ್ರ್ಯ ಹೋರಾಟಗಾರರು ಎಂಬ ವಿಷಯವನ್ನು ಒಳಗೊಂಡು, ಅದೇ ರೀತಿ ಡಿಜಿಟಲ್ ಕಾಲದ ಮಕ್ಕಳು ಎಂಬ ವಿಷಯವನ್ನು ಒಳಗೊಂಡು, ಸಮಯ ಪ್ರಜ್ಞೆ ಯಶಸ್ವಿನ ಮುನ್ನುಡಿ ಎಂಬ ವಿಷಯವನ್ನೊಳಗೊಂಡು, ಹೀಗೆ 3 ಪುಸ್ತಕಗಳು ಕನ್ನಡದಲ್ಲಿ ಸಮಸ್ತ ಕರ್ನಾಟಕದ ಮುಸಲ್ಮಾನ ಸಮಸ್ತದ ಮದ್ರಸೆಗಳಿಗಾಗಿ ಸಮರ್ಪಿಸಿದೆ. ಯಾತಕ್ಕಾಗಿ ಅಂದರೆ ಈ ದೇಶದ ಮುಂದಿನ ಭವ್ಯವಾದ ಭವಿಷ್ಯವಾದ ಸುಂದರ ನಾಳೆಗಾಗಿ ಈ ಮದ್ರಸೆಗಳು ಕಾರ್ಯನಿರ್ವಹಿಸಲಾಗುತ್ತದೆ. ರಜಾಕ್ ಅಜಾರಿ ಮಾತನಾಡಿ, ದೇಶದ ಅನೇಕ ವೃದ್ಧ ಆಶ್ರಮಗಳಲ್ಲಿ ಕೆಲವರ ತಂದೆ ತಾಯಿಗಳು ಹಾಗೂ ಹಿರಿಯರು ಆಶ್ರಯ ಪಡೆಯುತ್ತಿದ್ದಾರೆ. ಆದರೆ ಇಸ್ಲಾಂ ಧರ್ಮದ ತಂದೆ ತಾಯಿಗಳು ಯಾವುದೇ ವೃದ್ಧಾಶ್ರಮದಲ್ಲಿ ಇರಲು ಸಾಧ್ಯವಿಲ್ಲ. ಏಕೆಂದರೆ ತಾಯಿಯ ಪಾದದ ಅಡಿಯಲ್ಲಿ ಸ್ವರ್ಗವಿದೆ, ತಂದೆಯ ಶ್ರಮದಲ್ಲಿ ಬೆವರಿನ ನೆರಳಿದೆ ಎಂದು ನಮ್ಮ ಪವಿತ್ರ ಗ್ರಂಥಗಳಲ್ಲಿ ಮೊಹಮ್ಮದ್ ಪೈಗಂಬರ್ ಅವರು ತಿಳಿಸಿದ್ದಾರೆ. ಅದರ ಮೂಲಕ ನಾವು ಬದುಕಬೇಕು ಎಂದು ತಿಳಿಸಿದರು. ಅಲ್ಲದೆ ದೇಶದಲ್ಲಿ 10 ಲಕ್ಷಕ್ಕೂ ಹೆಚ್ಚು ಮದ್ರಾಸಗಳು ಹಾಗೂ 12 ಲಕ್ಷಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಈ ಮದ್ರಾಸಗಳು ಇಸ್ಲಾಂ ಧರ್ಮದ ಬಗ್ಗೆ ಮಕ್ಕಳಿಗೆ ಜ್ಞಾನ ತುಂಬುವ ಕಾರ್ಯನಿರ್ವಹಿಸುತ್ತಿದೆ ಎಂದು ಮಾಹಿತಿ നീടിದರು. ഉന്നതിയും ഔന്നത്യവും അല്ലാഹു തആല നൽകി അനുഗ്രഹിക്കുമാറാകട്ടെ എന്ന് ആമുഖമായി പ്രാർത്ഥിക്കുകയാണ്. സമസ്ത കേരള ജമിയത്തുൽ ഉലമയുടെ വിദ്യാഭ്യാസ ബോർഡിൻ്റെ കീഴിൽ 1104 മദ്രസകൾ ഇന്ന് പുതിയ ചുവടുവെപ്പുമായി വൈവിധ്യമാർന്ന വ്യത്യസ്തമായ ആധുനിക സാങ്കേതിക വിദ്യയൊക്കെ ഉൾക്കൊള്ളിച്ചുകൊണ്ടുള്ള പഠനാരംഭം ഇന്ന് തുടക്കം കുറിച്ചിരിക്കുകയാണ്. അറിവ് എന്ന് പറഞ്ഞാൽ ഒരു മനുഷ്യനെ സംബന്ധിച്ചിടത്തോളം ഒഴിച്ചുകൂടാൻ പറ്റാത്ത വലിയൊരു നിധിയാണ് അറിവ് എന്നുള്ളത്. പരിശുദ്ധ ഇസ്ലാം തന്നെ അറിവിൻ്റെ കാര്യത്തിൽ വളരെയേറെ പ്രാമുഖ്യവും പ്രാധാന്യവും കൊടുക്കുന്നതായിട്ട് നമുക്ക് കാണാൻ വേണ്ടി കഴിയും. എത്രമേൽ അറിവിന് പ്രാധാന്യം കൊടുക്കുന്നു എന്നതിന് ചെറിയൊരു സംഭവം നമുക്കിവിടെ ഓർത്തെടുക്കാൻ കഴിയും. ഇസ്ലാമിൻ്റെ ചരിത്രത്തിൽ പ്രഥമ യുദ്ധമെന്ന് അവകാശപ്പെടുന്ന ബദർ യുദ്ധത്തിൽ ഒരുപാട് ശത്രുക്കളിൽ നിന്ന് ആളുകളെ തടവുകാരാക്കി പിടിക്കപ്പെട്ടപ്പോൾ അന്നത്തെ സാഹചര്യത്തിൽ എല്ലാം കൊണ്ടും കലുഷിതമായ ഒരു സാഹചര്യം നിലനിൽക്കുന്ന സമയത്താണ് ആ യുദ്ധം നടക്കുന്നത് തന്നെ. ಅಧ್ಯಕ್ಷರಾದ ಪಿಕೆ ಅಫ್ಸರ್ ನೂತನ ಮಕ್ಕಳಿಗೆ ಶುಭಾಶಯ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಅಫ್ಸರ್ ಮಕಾಫಿ, ಅರೆಮಂ ಇಶಾಮಿ, ಉಮರ್ ಮುಸ್ಲಿಯಾರ್, ಶಫೀಕ್ ಪಿಡಿಒ, ಆಡಳಿತ ಮಂಡಳಿಯ ಸದಸ್ಯರಾದ ಫನ್ಸಿರ್, ನೌಶಾದ್, ಸಿಯಾಜ್ ಸೇರಿದಂತೆ ಅನೇಕ ಸದಸ್ಯರು ಆಗಮಿಸಿದ್ದರು.